ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. 10th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ SA1 ಸೆಪ್ಟೆಂಬರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಮಾಡೆಲ್ ಕ್ವಶನ್ ಪೇಪರ್ ಫಾರ್ ಯು. ಈ ಒಂದು ವಿಡಿಯೋದಲ್ಲಿ ಈ ಪ್ರಶ್ನೆ ಪತ್ರಿಕೆಯ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತಾ ಸಾಕ್ತೇನೆ. ಮತ್ತು ಪ್ರಶ್ನೆ ಪತ್ರಿಕೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಲಿಂಕ್ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಲ್ಲಿ ಉತ್ತರ ಪತ್ರಿಕೆಯನ್ನು ನೀಡಿರೋದಿಲ್ಲ. ಇಲ್ಲಿ SA1 ಮಿಡ್ ಟರ್ಮ್ ಪರೀಕ್ಷೆಗೆ ನೋಡಿದಾಗ ಈಗ ಬಾರಿ KSEB ಇಂದ ಬೋರ್ಡ್ ಪೇಪರ್ ಬಿಡುವ ಒಂದು ನಿರೀಕ್ಷೆ ಇದೆ. ಏಕೆಂದರೆ ಈಗಾಗಲೇ ಬೋರ್ಡ್ನಲ್ಲಿ ಮಿಡ್ ಟರ್ಮ್ ಪೇಪರ್ ಸಹ ಬೋರ್ಡ್ನಿಂದ ನೀಡುವಂತಹ ಮಾಹಿತಿಯನ್ನು ನೀಡಿರ್ತಾರೆ. ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಮೇನ್ ಬಂದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಮೊದಲನೇ ಪ್ರಶ್ನೆ, ಮ್ಯಾನ್ ಇನ್ವೆಂಟೆಡ್ ಮೆಷಿನ್ಸ್, ಪ್ಯಾಸಿವ್ ವಾಯ್ಸ್ ಫಾರಮನ್ನು ಇಲ್ಲಿ ನಾವು ನೋಡಬೇಕಾಗುತ್ತೆ. ಇಲ್ಲಿ ಮ್ಯಾನ್ ಇನ್ವೆಂಟೆಡ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಮೆಷಿನ್ಸ್ ಪ್ಲೂರಲ್, ಮೆಷಿನ್ಸ್ ವರ್ ಅಂತಕ್ಕಂತಹ ಆನ್ಸರ್ ಇರಬೇಕು. ಮೆಷಿನ್ಸ್ ವರ್ ಅಂತಕ್ಕಂಥದ್ದು ಆಪ್ಷನ್ ಸಿ ಯಲ್ಲಿದೆ. ಮೆಷಿನ್ಸ್ ವರ್ ಇನ್ವೆಂಟೆಡ್ ಬೈ ಮ್ಯಾನ್, ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ವಿ ಆರ್ ಇಂಡಿಯನ್ಸ್, ಇಲ್ಲಿ ಆರ್ ಹೆಲ್ಪಿಂಗ್ ವರ್ಬ್ ಇದೆ. ಅರಂಟ್ ಅಂತಕ್ಕಂತಹ ಒಂದು ಆಪ್ಷನನ್ನು ನೋಡಬೇಕು. ಅರಂಟ್ ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ಅರಂಟ್ ವಿ ಇಸ್ ದಿ ಕರೆಕ್ಟ್ ಆನ್ಸರ್. ಇನ್ನು 3, ಗರ್ಲ್ ವರ್ಕ್ಸ್ ಹಾರ್ಡ್ ಟು ಅಚೀವ್ ಹರ್ ಗೋಲ್ ಅಂತ ಇದೆ. ಇನ್ಫಿನಿಟಿವ್ ಇಸ್ ಗಿವನ್ ಇನ್ ದ ಸೆಂಟೆನ್ಸ್ ಅಂದಾಗ ಟು ಅಚೀವ್. ನೆಕ್ಸ್ಟ್ 4th, ಜೀವ, ಐ ಲಾಸ್ಟ್ ಮೈ ಬುಕ್, ಕ್ಯಾನ್ ಐ ಹ್ಯಾವ್ ಯುವರ್ ಬುಕ್? Jatin, yes, it's a pleasure to give my book to you. ಅಂಡರ್ಲೈನ್ಡ್ ಸೆಂಟೆನ್ಸ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂದಾಗ ಇಲ್ಲಿ ಬಂದು ಆಫರಿಂಗ್ ಹೆಲ್ಪ್ ಆಗುತ್ತೆ. ಎಸ್, ಇಟ್ಸ್ ಮೈ ಪ್ಲೆಜರ್ ಟು ಗಿವ್ ಮೈ ಬುಕ್ ಟು ಯು, ನನ್ನ ಪುಸ್ತಕ ನಿನಗೆ ಕೊಡೋದಕ್ಕೆ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಆಪ್ಷನ್ ಸಿ, ಆಫರಿಂಗ್ ಹೆಲ್ಪ್. ಸೆಕೆಂಡ್ ಮೈನ್, ಡೂ ಆಸ್ ಡೈರೆಕ್ಟೆಡ್. ಇಲ್ಲಿ 5ನೇ ಪ್ರಶ್ನೆ ನೋಡಿದಾಗ ಇಲ್ಲಿಂದ ಬ್ಲಾಂಕ್ಸ್ ವಿತ್ ದಿ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರಮ್ ಇದೆ. The dog dash bark at the burglar last night. Barked. 6th question, fill in the blanks with appropriate preposition. Ramya goes to school with her friends every day. Give one word for the following. The person who travels to the workplace daily, commuter. Girl by the tracks ಪಾಠದಲ್ಲಿ ಬರುತ್ತೆ. Fill in the blanks with a suitable word. Neela has good dash on studies. Concentrate ಇದೆ, concentration. Fill in the blanks with a suitable linker ಇದೆ. Meena did not attend the conference dash missed the flight ಅಂತ ಇದೆ. because she missed the flight. 10th one, write the opposite word for the underlined word in the given sentence ಅಂದಾಗ iron is heavy but feather is light. Next, frame question to get the underlined word as answer ಅಂತ ಇದೆ. Leela purchased 3 books from the shop. How many books did Sheila purchase from the shop? Next, 12th question, read the following conversation and change the underlined sentence into reported speech ಇದೆ. ಅಲ್ಲಿ ಪ್ರಜ್ಞಾನಂದ ರಿಪ್ಲೈಡ್ ಅಂತ ಇದೆ. I loved the game and practiced it regularly. ಇಲ್ಲಿ ಪ್ರಜ್ಞಾನಂದ ರಿಪ್ಲೈಡ್ ದಟ್ he had loved the game and had practiced it regularly. Next, identify the parts of speech ಇದೆ. Ooty is a beautiful place. Beautiful ಅನ್ನೋದು ಊಟಿ ಬಗ್ಗೆ ಹೇಳ್ತಾ ಇರೋದ್ರಿಂದ ಇಟ್ಸ್ ಎ ಅಡ್ಜೆಕ್ಟಿವ್. Identify the word has 3 syllables in it. Once 1 syllable, educate. 3 syllables ಇರೋ ವರ್ಡ್ ಎಜುಕೇಟ್ ಆಗುತ್ತೆ. Water 2 syllable, light 1 syllable. 15th, combine the word column A with the collocative word column B. Classmate. Change the following sentence into comparative degree ಇದೆ. Amit is the most intelligent boy in the class. ಇಲ್ಲಿ comparative degree than any other boy in the class. Amit is more intelligent than any other boy in the class. ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಥರ್ಡ್ ಮೇನ್ಗೆ ಬಂದಾಗ ಇಲ್ಲಿ ರೀರೈಟ್ ಎರರ್ಸ್ ಅಂತ, ಎಡಿಟ್ ಎರರ್ಸ್, ರೀರೈಟ್ ದಿ ಗಿವನ್ ಸೆಂಟೆನ್ಸ್ ಇರುತ್ತೆ. ಡಾನ್ ಅನ್ಸಲ್ಮೋ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಹಿ ರೆಫ್ಯೂಸ್ಡ್ ಟು ದ ಮನಿ ಪೊಲೈಟ್ ಅಂತ ಇದೆ. ಎ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಪ್ರಿನ್ಸಿಪಾಲ್ ಇದೆ, ಅದು ಪ್ರಿನ್ಸಿಪಲ್, PRINCIPLE, ಪ್ರಿನ್ಸಿಪಲ್ ಆಗಬೇಕು. ನೆಕ್ಸ್ಟ್, ಅಡ್ಬರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಅಲ್ಲಿ ಪೊಲೈಟ್ ಇದೆ, ಪೊಲೈಟ್ಲಿ ಬರುತ್ತೆ. ನೆಕ್ಸ್ಟ್, 4th ಮೇನ್, ಆನ್ಸರ್ ದ ಫಾಲೋಯಿಂಗ್ ಇನ್ 2-3 sentences ಈಚ್. ಇಲ್ಲಿ ಹೌ ಡಿಡ್ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಲೇಶ್ವರ್ ಇದೆ. ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ಡ್ ಬಲೇಶ್ವರ್ ಟು ಟೇಕ್ ದಿ ರೋಮಾ ಟು ನಿಯರ್ ಬೈ ಹಾಸ್ಪಿಟಲ್, ದೆನ್ ಟು ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಈ ರೀತಿ ಬರಿಬೇಕಾಗುತ್ತೆ.
Why were the Americans willing to pay double amount to the Don Anselmo for his land? Americans discovered that Don Anselmo owned extra land, so they decided to pay the double amount. Ambedkar was made the chairman of drafting committee. Why? Ambedkar has a vision for social justice and he has great skill in land legislation, so he was made drafting committee of Indian Constitution. Next, why were the people in Mumbai afraid of the courts? Who took the risk helping Roma anta ide. The people in the Mumbai are afraid of the courts and police, so they did not help Roma, and Baleshwar took the risk to help the Roma. Why did the doctor advise seem like brief season in hell for grandma? Because grandma was very free and she lived in the home. When she confined to bed, she is not enjoying the nature, so she felt it was brief season in hell. Why had Patil, the sub-inspector, came to Mohan house antide. Sub-inspector came to Mohan house to inform about the raid on his house. Why Babu and Manju were a bit disappointed with the way of students were marched in. Babu and Manju were expected the march would be very violent. The student leaders managed the march very silently, so the Babu and Manju were a bit disappointed. What were the hardships faced by Dicky Dolma in her childhood? Dicky Dolma lost her mother and she lost her brother after 1 year. Idu answer baribekagutte. What inspired Dicky Dolma make up the challenge of scaling the Mount Everest? Every day Dicky Dolma seeing the grandeur of the golden peaks of Himalaya, so this makes her to inspired her to take up the challenge to scaling Mount Everest. Next, answer the following questions. 5 to 6 sentences ide. How did an unexpected event Swami's life turned into be a hero overnight anta ide. Father read the newspaper and Swami said the boy was grown up and aged. Swami's father said he has a courage, and Swami said if he had a courage, can you fight with a boy? So father challenged him to sleep alone in the office room. Swami slept alone in the office room. In the night he was very afraid. He saw something moving in the office room. When it came, he bite it and it was a burglar. He was handed over to police. So Swami became hero overnight. Next, compare and contrast the idea of beauty of the poem Mother India anta ide. Illi mother ಮತ್ತೆ ಮದರ್ ಇಂಡಿಯಾ ಮತ್ತು ಪೊಯೆಟ್ನ ಬಗ್ಗೆ ನಡೀತಕ್ಕಂಥ ಡಿಸ್ಕಷನನ್ನು ಬರಿಬೇಕಾಗುತ್ತೆ. ಆ್ಯಂಡ್ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ಇದೆ. ಡೋಂಟ್ ಕವರ್ ಯುವರ್ ಫೇಸ್. ಆರ್ ಯು ರಿಯಲಿ ಸ್ಲೀಪಿ? ಹೂ ಸೆಡ್ ದಿಸ್? ಗ್ರ್ಯಾಂಡ್ ಮದರ್, ಸ್ವಾಮೀಸ್ ಗ್ರ್ಯಾಂಡ್ ಮದರ್. Who does you refer to? You refer to Swami. Why was the person pretending to sleep? He wanted to escape from his father sleeping alone in the office room. Next, 28 extract. The old man bowed to all of us in the room. Who was the old man? Don Anselmo. Where was the old man at that time? In the lawyer's office or in the A.S. Sedilo office. Why had he came there? He came there to sign the sale deed. He was a symbol of revolt. Who was the symbol of revolt? Dr. B.R. Ambedkar. Who is the speaker? The author Athava Venkataraman. When was the statement told? Who is the speaker andaga illi the speaker was Jawaharlal Nehru. Jawaharlal option C ge bandaga when was the statement told andaga after the Ambedkar death, Nehru giving a speech on Ambedkar in assembly, then he told he was a symbol of revolt. You cannot put a fence around the planet Earth. Which poem is this line taken from? I am the land. Who is the speaker? The poet. Illi the speaker andaga poet barodilla. The speaker is the land. What does the statement say about the speaker? It is the say about the speaker is asserting the people. Next, profile writing anna kottide. Illi this is a profile of Neeraj Chopra. He is born in 24 December 1997. His birthplace is Khandra, Haryana in India. His studies are he graduated from DAV school, Chandigarh. He is servicing as Indian Army. His rank is Subedar. His famous game is javelin and his achievements were ಅಂತ ಹೇಳಿ ಈ ಒಂದು ಪ್ರೊಫೈಲ್ ರೈಟಿಂಗ್ ಅನ್ನು ಬರೀಬೇಕಾಗುತ್ತೆ.
ಆ್ಯಂಡ್ ಡಿಸ್ಕ್ರೈಬ್ ದ ಸ್ಟೋರಿ ಯೂಸಿಂಗ್ ದ ಗಿವನ್ ಬಿಲೋ ಅಂದಾಗ ಈ ಸ್ಟೋರಿಯನ್ನು ನೋಡಿ ಕ್ಯಾಟ್ ಸ್ಟೋರಿಯನ್ನು ಬರೀಬೇಕಾಗುತ್ತೆ. ದೆನ್ ರೈಟ್ ಎ ಡಿಸ್ಕ್ರಿಪ್ಷನ್ ಆನ್ ದ ಅಕೌಂಟ್ ಆಫ್ ದಟ್ ಪಿಕ್ಚರ್ ಸಜೆಸ್ಟ್ ಟು ಯು ಅಂತ ಇದೆ. ದಿಸ್ ಈಸ್ ಎ ಪಿಕ್ಚರ್ ಆಫ್ ಎ ಪಾರ್ಕ್. ದ ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್ ಇನ್ ದಿ ಪಾರ್ಕ್. Some children are sliding, some children are playing in seesaw, some children are in swing, some children are running, and some children are playing in the sand castles. And this is a beautiful picture. It is a playground for the children's in a park. ಈ ರೀತಿಯಾಗಿ ಆ ಪಿಕ್ಚರ್ನ ಬಗ್ಗೆ ಬರೀಬೇಕು. ನೆಕ್ಸ್ಟ್ ಪೊಯಮನ್ನು ನೀಡಲಾಗಿದೆ. ಇಲ್ಲಿ ಕ್ವಾಲಿಟಿ ಆಫ್ ಮರ್ಸಿಯ ಫಸ್ಟ್ ಸ್ಟ್ಯಾನ್ಸಾ ಆ್ಯಂಡ್ ಲಾಸ್ಟ್ ಸ್ಟ್ಯಾನ್ಸಾ ಪೊಯಮ್ ಇದೆ. ನೆಕ್ಸ್ಟ್ ಪ್ಯಾಸೇಜ್, ಅದಾದ ನಂತರ ಸಮರೀಸ್, ನಂತರ ಎಸ್ಸೇಸ್, ಕೊನೆಯದಾಗಿ ಲೆಟರ್ ರೈಟಿಂಗ್. ಈ ಒಂದು ಪ್ರಶ್ನೆ ಪತ್ರಿಕೆ ಒಂದು ಕ್ವಶನ್ ಪೇಪರ್ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಈ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಮತ್ತು ಈ ಮಿಡ್ ಟರ್ಮ್ ಎಕ್ಸಾಮ್ಗಾಗಿ ಈ ಪ್ರಶ್ನೆ ಪತ್ರಿಕೆ ನಿಮಗೆ ತುಂಬ ಸಹಾಯ ಆಗುತ್ತೆ ಅಂತ ಭಾವಿಸ್ತೇನೆ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಲರ್ನ್ ಈಸಿಲಿ ಚಾನಲ್ನಲ್ಲಿ ಬಹಳಷ್ಟು ವಿಡಿಯೋಗಳನ್ನು ನೀಡಲಾಗಿದೆ. ತಪ್ಪದೇ ಆ ವಿಡಿಯೋಗಳನ್ನು ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.